ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ಸ್ಯಾರಿ ಪಲ್ಲು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಸ್ಯಾರಿ ಪಲ್ಲು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ, ತುಂಬ ಸಿಂಪಲ್ ಡಿಸೈನ್ಸೇ. ಗ್ರ್ಯಾಂಡ್ ಡಿಸೈನ್ಸೂ ಇದೆ, ಆದರೆ ತುಂಬ ಸಿಂಪಲಾಗಿ ಹಾಕ್ಸ್ಕೊಳ್ಳೋರು ಇದ್ದಾರೆ, ಗ್ರ್ಯಾಂಡಾಗಿ ಹಾಕ್ಸ್ಕೊಳ್ಳೋರು ಇದ್ದಾರೆ. ಈ ಥರ ಸಿಂಪಲ್ ಸ್ಯಾರಿಗೆಲ್ಲನೂ ಈ ಥರ ಸಿಂಪಲಾಗಿ ಹಾಕ್ಸ್ಕೊತಾರೆ. ನೋಡಿ, ಇದು ಈ ಥರ ಇದೆ ಪಲ್ಲು ಡಿಸೈನ್. ಇದು ಸ್ಯಾರಿ ಪಲ್ಲು ಡಿಸೈನ್. ಇದಕ್ಕೆ ಕುಚ್ಚು ಬೇಕಾದರೂ ಹಾಕ್ಸ್ಕೊಬೋದು, ಇಲ್ಲಾಂದರೆ ಬೀಡ್ಸ್ ಬರುತ್ತಲ್ವಾ, ಆ ಥರ ಬೀಡ್ಸ್ ಕೂಡ ಹಾಕ್ಸ್ಕೊಬೋದು. ಮೊನಾಲಿಸಾ ಬೀಡ್ಸ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ ಹಾಕ್ಸ್ಕೊಬೋದು, ಇಲ್ಲಾಂದರೆ ಥ್ರೆಡ್, ಸಿಲ್ಕ್ ಥ್ರೆಡ್ ಬರುತ್ತಲ್ವ, ಈಗ ನಾವು ಕುಚ್ಚೆಲ್ಲ ಹಾಕ್ತೀವಲ್ಲ, ಅದರಲ್ಲಿ ಇಲ್ಲಿ ಒಂದೊಂದು ಕುಚ್ಚು ಹಾಕ್ಸ್ಕೊಬೋದು. ಇದು ಎರಡು ಥರ ಮಾಡಿಸ್ಕೋಬೋದು, ಅದು ಅವರವ್ರ ಇಷ್ಟ. ಅಂದರೆ ಬರೀ ಈ ಥರನೇ ಕುಚ್ಚು ಬೇಡ ಅನ್ನೋರು ಇದ್ದಾರೆ. ಬರೀ ನಮಗೆ ಇಷ್ಟೇ ಸಾಕು ಎಂಬ್ರಾಯ್ಡರಿನೇ, ಇದಕ್ಕೆ ಕುಚ್ಚೆಲ್ಲ ಬೇಡ ಅಂತಲೂ ಹೇಳೋರು ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ, ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ನಾನು ಮಾಡಿಕೊಡ್ತೀನಿ. ನೋಡಿ, ಇದು ಸ್ಯಾರಿ ಪಲ್ಲು ಡಿಸೈನ್ ಈ ಥರ ಬರುತ್ತೆ. ಕುಚ್ಚು ಅಂದರೆ ಒಂದು ರೇಟ್ ಇರುತ್ತೆ, ಬರೀ ಇಷ್ಟೇ ಸಾಕು ಅಂದರೆ ಇದಕ್ಕೆ ಒಂದು ಸಪ್ರೇಟ್ ರೇಟ್ ಇರುತ್ತೆ. ಮತ್ತು ಬೀಡ್ಸ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ, ಯಾಕಂದರೆ ಬೀಡ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮ್ಗೆ ಏನಾದರೂ ಬೇಕು ಅಂದ್ಕೊಂಡ್ರೆ ಈ ಥರ ಸ್ಯಾರಿ ಪಲ್ಲು ಡಿಸೈನ್ಸು ನೋಡಿ, ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ಮತ್ತು ಫೋಟೋಗಿಂತ ನನಗೆ ವೀಡಿಯೋಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಇದರಲ್ಲಿ ಫೋಟೋಸ್ ನಾನು ಇಟ್ಕೊಂಡೇ ಇಲ್ಲ. ತುಂಬ ಡಿಸೈನ್ಸ್ ಹಾಗೆ ಇದೆ, ಆದರೆ ಈ ಪ್ರತಿಯೊಂದು ಡಿಸೈನು ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ. ಸ್ಯಾರಿ ಪಲ್ಲು ಡಿಸೈನ್ಸು ತುಂಬ ಕಸ್ಟಮರ್ಸ್ಗೆ ಫೋಟೋಸ್ ನಾನು ಇಟ್ಕೊಳ್ಳೋದೇ ಮರ್ತೋಗ್ಬಿಡ್ತೀನಿ ಸ್ಯಾರಿ ಪಲ್ಲು ಡಿಸೈನ್ಸ್ದು. ನೋಡಿ, ಈ ಥರ ಎಂಬ್ರಾಯ್ಡರಿ ಮಾಡಿರೋದು, ಆದರೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಈ ಥರ ಪಲ್ಲು ಡಿಸೈನ್ಸ್ ಬೇಕು ಅಂದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಮತ್ತು ನೀವು ಬಂದಾಗ ನನಗೆ ತೋರಿಸಿದ್ರೆ ನನಗೆ ಈಸಿಯಾಗಿರುತ್ತೆ ನೋಡೋದಕ್ಕೆ ಅಂತಷ್ಟೇ. ನೋಡಿ, ಈ ಥರ ಬರುತ್ತೆ. ಇದು ನೋಡೋಣ, ಆದರೆ ಇದಕ್ಕೆ ಬೀಡ್ಸ್ ಹಾಕು ಅಂತ ಹೇಳಿದ್ದಾರೆ. ಹಾಕಿದ್ಮೇಲೆ ಆದರೆ ತೋರಿಸೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕಂದರೆ ಒಂದೊಂದು ಸರಿ ನನಗೆ ಈ ಕೆಲಸದ ಬ್ಯುಸಿಯಲ್ಲಿ ನಾನು ಮರ್ತೋಗ್ಬಿಡ್ತೀನಿ. ಒಂದು ವೀಡಿಯೋ ಆಗಲಿ ಫೋಟೋ ಆಗಲಿ ಇಟ್ಕೊಳ್ಳೋದೇ ಮರ್ತೋಗ್ಬಿಡ್ತೀನಿ. ಇದು ಬೇರೆ ನಾಳೆನೇ ಕೊಡಬೇಕು ಕಸ್ಟಮರ್ಗೆ, ಅದಕ್ಕೆ ಇನ್ನೂ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು. ಡಿಸೈನ್ಸ್ ಎಲ್ಲ ಡಿಸೈನ್ ಹತ್ರ ಇರೋ ಡಿಸೈನ್ಸ್ ಎಲ್ಲ ಕೂಡ ಮಾಡಿದ್ದೀನಿ. ಹಾಗೆ ಯೂಟ್ಯೂಬಲ್ಲಿ ಪ್ರತಿ ನನ್ನ ವೀಡಿಯೋದಲ್ಲಿ ನಾನು ಮಾಡಿದಾಗೆಲ್ಲನೂ ವೀಡಿಯೋನಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹಾಗೆ ಇವತ್ತು ಸಿಂಪಲಾಗಿರುವಂಥ ಒಂದು ರಂಗೋಲಿನ ಹಾಕಿದ್ದೀನಿ, ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಿ. ಇದು ಒಂದು ವಾರ ಆಯಿತು ವಿಡಿಯೋ ಮಾಡಿಕೊಂಡು, ಆದರೆ ನಾನು ಯಾವ ಬ್ಲಾಗಲ್ಲೂ ಹಾಕೋದಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾಗಲೇ ಒಂದು ವಾರ ಆಯಿತು. ಹಾಗೆ ಇಲ್ಲಿ ನಾನು, ಮುನ್ರತ್ನ ಮತ್ತು ಅರ್ಚನಾ ಹೋಗಿದ್ವಿ. ತುಂಬ ವಿಡಿಯೋ ಏನು ಮಾಡಿಲ್ಲ, ಯಾಕಂದರೆ ಎಲ್ಲರಿಗೂ ಇಷ್ಟ ಆಗಲ್ವಲ್ಲ, ಅದಕ್ಕೆ ನಾನು ಸ್ವಲ್ಪನೇ ಮಾಡಿಕೊಂಡೆ. ಹಾಗೆ ಅವ್ರ ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಯೂಟ್ಯೂಬಲ್ಲೆಲ್ಲ ಕಾಣಿಸ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿಕೊಂಡೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ, ಹಾಗೆ ನಾಳೆ ಗೌರಿ ಗಣೇಶ ಹಬ್ಬ. ಮಂಗಳವಾರ ಬುಧವಾರ ಇದೆ ಅಂದ್ಕೊತೀನಿ. ಬುಧವಾರನೇ ಎಲ್ಲರೂ ಮಾಡೋದು. ಬುಧವಾರ ಗಣೇಶನ ಹಬ್ಬ ಮಾಡ್ತಾರೆ. ನಾವು ಕೂಡ ಗಣೇಶ ಹಬ್ಬ ಮಾಡ್ತೀವಿ, ಆದರೆ ಗಣೇಶನ ಕೂರಿಸಲ್ಲ, ಹಬ್ಬ ಆಚರಿಸ್ತೀವಿ. ಇವತ್ತು ಸೋಮವಾರ ಅಲ್ವಾ, ಇನ್ನು ನಾಳೆ ಮಂಗಳವಾರ, ಅದಕ್ಕೆ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕಾಗಲ್ಲ ಮಂಗಳವಾರ ಅಂದ್ಬಿಟ್ಟು, ಮತ್ತು ಹಬ್ಬದ ದಿನವೂ ಟೈಮ್ ಸಾಕಾಗಲ್ವಲ್ಲ ಅಂದ್ಬಿಟ್ಟು ನಾನು ಇವತ್ತೇ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಆಯಿತು. ಬೆಳಗ್ಗೆಯಿಂದ ಮಾಡೋ ಅಷ್ಟರಲ್ಲಿ ನೋಡಿ, ಇವತ್ತು ಟೈಮ್ ಬಂದು 1 ಗಂಟೆ ಆಗೋಯಿತು. ಪೂಜೆ ಎಲ್ಲ 12 ಗಂಟೆಗೆ ಆಯಿತು. ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ 1 ಗಂಟೆ ಮಾಡ್ತಾಯಿದ್ದೀನಿ. ನೋಡಿ, ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದೆ. ನೋಡಿ, ಇನ್ನೂ ಹೊಸಲಿಗೆ ರಂಗೋಲಿನೇ ಹಾಕಿಲ್ಲ. ರಂಗೋಲಿ ಹಾಕಬೇಕು, ಅದು ನಾನು ಸುದ್ದಿಯಲ್ಲಿ ಹಾಕ್ತೀನಲ್ವ, ಅದು ಒಣಗಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಈಗಲೇ ಹಾಕ್ಬಿಟ್ರೆ ಮತ್ತೆ ಪೂಜೆ ಮಾಡಬೇಕಾದ್ರೆ ಆಚೆ ಈಚೆ ಓಡಾಡ್ತಾ ಇರ್ತೀವಲ್ಲ, ಹಾಗೆಲ್ಲ ಹೋಗಿಬಿಡುತ್ತೆ ಅಂದ್ಬಿಟ್ಟು ನಾನು ರಂಗೋಲಿ ಹಾಕಿಲ್ಲ. ಅದಕ್ಕೆ ಆಮೇಲೆ ಈಗ ಹಾಕ್ಬಿಟ್ಟು ಹೋದರೆ ಸಾಯಂಕಾಲ ಅಷ್ಟೊತ್ತಿಗೆ ಒಣಗುತ್ತೆ. ಫ್ರೆಂಡ್ಸ್, ನೋಡಿ, ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದು ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ.
ಓಕೆ ಫ್ರೆಂಡ್ಸ್, ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ಇದೆ, ಅದು ಇವತ್ತೆಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಡಿಸೈನ್ಸೇ, ತುಂಬ ಹೆವಿ ಡಿಸೈನ್ಸ್ ಏನಿಲ್ಲ, ತುಂಬ ಸಿಂಪಲ್ ಡಿಸೈನ್ಸೇ ಇವತ್ತೆಲ್ಲ ತೋರಿಸ್ತಾ ಇರೋದು. ಬನ್ನಿ ನೋಡೋಣ ಹೇಗಿದೆ ಡಿಸೈನ್ಸ್ ಅಂತ. ಫ್ರೆಂಡ್ಸ್ ಬನ್ನಿ, ಈಗ ಸಿಂಪಲ್ ಡಿಸೈನ್ಸ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಒಂದು ಪಾಟ್ ನೆಕ್ಕಲ್ಲಿ ಮಾಡಿದ್ದೀನಿ, ತುಂಬ ಸಿಂಪಲ್ ಡಿಸೈನ್, ತುಂಬ ಸಿಂಪಲಾಗೆ ಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಥರ ಸಿಂಪಲ್ಲಾಗೆ ಮಾಡಿದ್ದೀನಿ ನೋಡಿ. ಡಿಸೈನ್ ಬಂದು ಈ ಥರ ಇದೆ, ಪರ್ಪಲ್ ಮತ್ತು ರಾಮಾ ಗ್ರೀನ್ ಡಬಲ್ ಕಲರ್ ಇದೆ. ಸ್ಯಾರಿ ಬಂದು ಡಬಲ್ ಕಲರ್ ಇದೆ, ಅದಕ್ಕೆ ನಾನು ಈ ಥರ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ ನೋಡಿ. ಬ್ಯಾಕ್ ಬಂದು ಪಾಟ್ ನೆಕ್ ಬರುತ್ತೆ, ಫ್ರಂಟ್ ಇದು. ಸ್ಲೀವ್ ಬಂದು ಈ ಥರ ಒಂದು ಬುಟ್ಟ ಹಾಕಿದ್ದೀನಿ ನೋಡಿ. ಬುಟ್ಟ ಬಂದು ಈ ಥರ, ಬುಟ್ಟ ಬೇಕಾದರೆ ಯಾವ್ದು ಬೇಕಾದರೂ ಹಾಕ್ಕೋಬೋದು, ಚೇಂಜ್ ಮಾಡಿಕೊಡ್ತೀನಿ. ಹಾಗೆ ಇನ್ನೂ ಒಂದು ಸಿಂಪಲ್ ಡಿಸೈನು, ಅದು ಮೊನ್ನೆ ಅಷ್ಟೇ ನಾನು ಆಫರ್ಗೆ ಬಿಟ್ಟಿದ್ನಲ್ವಾ, ಅದೇ ಡಿಸೈನೇ ನೋಡಿ. ಸ್ಯಾರಿ ಬಂದು ರೆಡ್ ಕಲರ್ ಇದೆ, ಅದಕ್ಕೆ ನಾನು ಬರೀ ರೆಡ್ ಹಾಕಿದ್ದೀನಿ. ಇದು ಗ್ರೀನ್ ಮೇಲೆ ರೆಡ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ತುಂಬ ಚೆನ್ನಾಗಿದೆ. ಫ್ರಂಟ್ ಬಂದು ಈ ಥರ ಇದೆ. ಈ ಸ್ಲೀವ್ ಬಂದು ಈ ಥರ ಚಿಕ್ಕದೊಂದು ಬುಟ್ಟ ಹಾಕಿದ್ದೀನಿ, ಈ ಥರ ನೋಡಿ, ಈ ಥರ ಒಂದು ಬುಟ್ಟ ಹಾಕಿದ್ದೀನಿ. ಹಾಗೆ ಇನ್ನೂ ಒಂದು, ಇದು ಆಫರ್ಗೆ ಬಿಟ್ಟಿದ್ನಲ್ವಾ ಅದೇ ಡಿಸೈನೇ, ಆದರೆ ಅವರು ಆಫರೆಲ್ಲ ಆಗೋದ್ಮೇಲೆ ಹಾಕ್ಸ್ಕೊಂಡಿದ್ದಾರೆ ನೋಡಿ. ಈ ಡಿಸೈನೇ ಆಫರ್ಗೆ ಬಿಟ್ಟಿದ್ದು ನೋಡಿ. ಇದು ಸ್ಯಾರಿ ಬಂದು ಪರ್ಪಲ್ ಮತ್ತು ಕಾಪರ್ ಇದೆ, ಅದಕ್ಕೆ ಈ ಥರ ಪರ್ಪಲ್ ಮತ್ತು ಕಾಪರ್ ಎರಡೇ ಕಾಂಬಿನೇಷನ್ನೇ. ಬಂದು ಫ್ರಂಟು ನೋಡಿ, ಫ್ರಂಟ್ ಬಂದು ಈ ಥರ ಬರುತ್ತೆ. ಹಾಗೆ ಸ್ಲೀವ್ ತೋರಿಸ್ತೀನಿ. ಹೌದು ಫ್ರೆಂಡ್ಸ್, ಇದು ಸ್ಲೀವೇ ಹಾಕಿಲ್ಲ, ನಾನು ನೋಡೇ ಇಲ್ಲ. ಸ್ಲೀವ್ದು ಹಾಕಬೇಕು, ಇನ್ನು ನಾನೆಲ್ಲ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಇನ್ನೂ ಕೊಡೋದೊಂದು ವಾರ ಇದೆ ಟೈಮು, ಅದಕ್ಕೆ ನಾನು ಹಾಕೇ ಇಲ್ಲ, ನಾನು ನೋಡೇ ಇಲ್ಲ. ಈಗ ವೀಡಿಯೋ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಇವಾಗಲೇ ನೋಡ್ತಾ ಇದ್ದೀನಿ. ಸ್ಲೀವ್ದು ಒಂದು ಹಾಕಿಲ್ಲ ಫ್ರೆಂಡ್ಸ್, ಇದು ಸ್ಲೀವ್ದು ಹಾಕಬೇಕು. ಇದು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಈ ಡಿಸೈನು. ಹಾಗೆ ಇನ್ನು ಒಂದು ಬ್ಲೌಸ್ ತೋರಿಸ್ತೀನಿ ರೀ. ಇದು ಬಂದು ಬೋಟ್ ನೆಕ್ ಡಿಸೈನು ನೋಡಿ. ಬೋಟ್ ನೆಕ್ದು ಈ ಥರ ಬರುತ್ತೆ, ಸಿಂಪಲ್ ಆಗಿರುವಂಥದ್ದು ನೋಡಿ. ಇಲ್ಲಿ ಬೋಟ್ ನೆಕ್ ಈ ಥರ ಬರುತ್ತೆ. ಹಾಗೆ ಸ್ಲೀವ್ ನೋಡಿ, ಅವರು ಈ ಥರ ಬಫ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ಈ ಥರ ಬಫ್ ಇಟ್ಟಿದ್ದೀನಿ. ಸ್ಲೀವ್ ನೋಡಿ, ಇದು ಜರಿ ಇರೋದ್ರಿಂದ ಬಾರ್ಡ್ರ್ ಮೇಲೆ. ಸ್ಯಾರಿ ಬಂದು ಗ್ರೇ ಕಲರ್ ಇದೆ, ಗ್ರೇ ಮತ್ತು ಗೋಲ್ಡ್. ಇಲ್ಲಿ ಗೋಲ್ಡ್ ಆಲ್ರೆಡಿ ಇದೆ, ಮತ್ತು ಬೇರೆ ಏನು ಕಲರ್ ಹಾಕೋದಕ್ಕಾಗಲ್ಲ ನೋಡಿ. ಅದಕ್ಕೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅದು ಡಿಸೈನು. ಗ್ರೀನ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೋಡಿ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಬಾರ್ಡ್ರ್ ಮೇಲೆ ಕಾಣಿಸ್ತಾ ಇಲ್ಲ, ಅವ್ರು ಇಲ್ಲೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಇಲ್ಲೇ ಮಾಡಿದ್ದೀನಿ. ಹಾಗೆ ಸ್ಲೀವ್ಗೆ ಇದು ಬಫ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಫ್ರಂಟ್ ಬಂದು ಈ ಥರ ನಾರ್ಮಲ್ಲಾಗಿ ನೋಡಿ. ಇದು ಬೋಟ್ ನೆಕ್ಕಲ್ಲೂ ಇದೆ ಈ ಡಿಸೈನು, ಹಾಗೆ ರೌಂಡ್ ನೆಕ್ಕಲ್ಲಿ ಕೂಡ ಇದೆ. ಈ ಡಿಸೈನು ರೌಂಡ್ ನೆಕ್ಕಲ್ಲಿ ಆಲ್ರೆಡಿ ಹಾಕಿದ್ದೀನಿ, ತುಂಬ ಬ್ಲೌಸಸ್ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಡಿಸೈನು, ಇದು ಮೊನ್ನೆ ವಿಡಿಯೋನಲ್ಲಿ ಹೇಳಿದೆ ನಾನು, ಹಾಫ್ ವೈಟ್ ಮೇಲೆ ಒಂದು ಡಿಸೈನ್ ಮಾಡಿದ್ದೀನಿ, ಅದು ತೋರಿಸ್ತೀನಿ ಅಂತ. ಆದರೆ ಅವತ್ತು ನನಗೆ ತೋರಿಸೋದಕ್ಕೆ ಆಗಿಲ್ಲ, ಟೈಮೇ ಸಾಕಾಗಿಲ್ಲ, ಅದಕ್ಕೆ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ ಡಿಸೈನ್, ಹಾಫ್ ವೈಟ್ ಮೇಲೆ ಪರ್ಪಲ್ ಮತ್ತು ಗೋಲ್ಡ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಹಾಗೆ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಡಿಸೈನ್ ಬಂದು, ಈ ಥರ ಸಿಂಪಲ್ ಆಗಿದೆ. ಹಾಗೆ ಫ್ರಂಟ್ ಬಂದು ನಾರ್ಮಲಾಗೆ ಈ ಥರ ರೌಂಡಾಗಿ ಬರುತ್ತೆ. ಹಾಗೆ ಸ್ಲೀವ್ ಬಂದು ನೋಡಿ, ಸ್ಲೀವ್ ಬಂದು ಈ ಥರ ಬರುತ್ತೆ. ಇಲ್ಲಿ ಒಂದು ಬಾರ್ಡರ್ ಲೈನ್ ಬರುತ್ತೆ, ಹಾಗೆ ಅಲ್ಲಲ್ಲಿ ಬುಟ್ಟಾಸ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಹಾಗೆ ಇದಕ್ಕೆ ಫ್ರಿಲ್ ಇಟ್ಟಿದ್ದೀನಿ, ಯಾಕಂದರೆ ಅವರೇ ಕಸ್ಟಮರೇ ಹೇಳಿದ್ದು ಇದಕ್ಕೆ ಫ್ರಿಲ್ ಬೇಕು ಅಂತ. ಯಾಕಂದರೆ ಇದು ಅವ್ರವ್ರ ಇಷ್ಟ ಅಲ್ವಾ,
ಅದಕ್ಕೆ ಅವರು ಈ ಥರ ಡಬಲ್ ಲೈನಲ್ಲಿ ಫ್ರಿಲ್ ಬೇಕು ಅಂತ ಹೇಳಿದ್ರು. ಈ ಡಬಲ್ ಲೈನ್ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಕ್ಲಾತ್ ತಗೊಂಡು ಇದನ್ನು ಪರ್ಪಲ್ ಕಲರಲ್ಲೇ ಥ್ರೆಡ್ಡಲ್ಲಿ ಜಿಗ್ಜಾಗ್ ಮಾಡಿಕೊಂಡು ಇದರಲ್ಲಿ ಫ್ರಿಲ್ ಇಟ್ಟಿದ್ದೀನಿ. ನೋಡಿ ಗಮನಿಸ್ಬೋದು ನೀವು, ನೋಡಿ ಈ ಥರ ಬರುತ್ತೆ. ಇದು ಅವರೇ ಐಡಿಯಾ ಕೊಟ್ಟಿದ್ದು, ಕಸ್ಟಮರೇನೆ. ನಾನೇನು ಇಡಬೇಕು ಅಂತೇನಿಲ್ಲ, ನಾನು ಇಷ್ಟೇ ಸಾಕು ಅನಿಸ್ತು ನನಗೆ. ಆದರೆ ಆ ಕಸ್ಟಮರು ನನಗೆ ಈ ಥರ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಥರ ಮಾಡಿಕೊಟ್ಟಿದ್ದೀನಿ. ಇದೊಂದು ಸ್ವಲ್ಪನೇ ಅಲ್ವಾ ಟೈಮ್ ಹಿಡಿದು ಎಷ್ಟೊತ್ತಾಗ್ಬಿಡುತ್ತೆ ಅಂತಾರೆ, ಆದರೆ ಈ ಥರ ಫ್ರಿಲ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಆದರೆ ಅವರು ತ್ರಿಬಲ್ ಲೇಯರ್ ಕೇಳಿದ್ರು, ತ್ರಿಬಲ್ ಲೇಯರ್ಗೆ ಕ್ಲಾತ್ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಡಬಲ್ ಇಟ್ಟಿದ್ದೀನಿ. ನೋಡಿ ಈ ಥರ ಬರುತ್ತೆ. ನೋಡಿ ಡಬಲ್ ಲೈನ್ ಇಟ್ಟಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೋಡಿ ಆಫ್ ವೈಟ್ ಮೇಲೆ ಪರ್ಪಲ್ಲು. ಹಾಗೆ ನೆಕ್ಸ್ಟು ಈ ಡಿಸೈನ್ನ ಆಫರ್ ಬಿಡ್ತಾ ಇದ್ದೀನಿ. ಈ ಡಿಸೈನ್ ಬಂದು ಓನ್ಲಿ 500 ರುಪೀಸ್ ಅಷ್ಟೇ. ಓನ್ಲಿ 5 ಡೇಸ್ ಆಫರ್ ಇರುತ್ತೆ. ತುಂಬ ಜನ ನಾನು ಮೊನ್ನೆ ಆಫರ್ ಬಿಟ್ಟಿದ್ನಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ಬಿಡಬೇಕಾಗಿತ್ತು ಅಂತ ತುಂಬ ಜನ ಹೇಳಿದ್ರು. ಆದರೆ ನನಗೆ ಆ ಟೈಮಲ್ಲಿ ಸದ್ಯಕ್ಕೆ ಅಷ್ಟೇ ಆಗಿದ್ದು, ಅದಕ್ಕೆ ನಾನು ಈಗ ಒಂದು ಡಿಸೈನ್ನ ಆಫರ್ ಬಿಡ್ತಾ ಇದ್ದೀನಿ. ನೋಡಿ ಈ ಡಿಸೈನ್ ಬಂದು ಓನ್ಲಿ 500 ರುಪೀಸ್. 500 ರುಪೀಸ್ಗೆ ಬ್ಯಾಕು ನೋಡಿ ಈ ಥರ ಬರುತ್ತೆ, ಮತ್ತು ಸ್ಲೀವ್ಗೆ ಈ ಥರ ಲೈನು ಬುಟ್ಟಾಸು ಎಲ್ಲ ಬರುತ್ತೆ. ಹಾಗೆ ಟ್ಯಾಗು ಕೂಡ ಬರುತ್ತೆ. ನೋಡಿ ಈ ಥರ ಟ್ಯಾಗು ಕೂಡ ಬರುತ್ತೆ. ಓನ್ಲಿ 500 ರುಪೀಸ್. ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಈಗಲೇ ಆರ್ಡರ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಜನ ಇನ್ನೊಂದು ಡಿಸೈನ್ ಆಫರ್ ಬಿಡಿ ಅಂತ ಕೇಳ್ತಾ ಇದ್ರಲ್ವ, ಈ ಡಿಸೈನ್ ಆಫರ್ ಬಿಡ್ತಾ ಇದ್ದೀನಿ. ಇದು ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಆಫರ್ ಇರುತ್ತೆ. ಯಾರು ಬೇಕಾದರೂ ಬುಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗೆ ಇನ್ನೂ ಒಂದು ಡಿಸೈನ್ ತೋರಿಸ್ತೀನಿ. ಇದು ಬಂದು ಸ್ಯಾರಿ ಪಲ್ಲು ಡಿಸೈನ್. ನಾನು ನಿನ್ನೆ ವಿಡಿಯೋನಲ್ಲಿ ತೋರಿಸಿರ್ತೀನಿ ಅಂದ್ಕೊಂಡಿದ್ದೀನಿ, ಆದರೆ ರೆಡಿ ಆಗಿರಲಿಲ್ಲ ಇನ್ನೂ. ಈಗ ರೆಡಿ ಆಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ ಸ್ಯಾರಿ ಪಲ್ಲು ಡಿಸೈನ್ ಬಂದು ಈ ಥರ ಇದೆ. ಇದು ಸ್ಯಾರಿ ಬಂದು ಪರ್ಪಲ್ ಇದೆ, ಕ್ರೀಮ್ ಕಲರ್ ಬ್ಲೌಸು. ಈಗ ತೋರಿಸಿದ್ನಲ್ವ ಅದರದ್ದೇ ಸ್ಯಾರಿ ಇದು. ಈ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬಂದಿದೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಹಾಫ್ ವೈಟ್ ಕ್ಲಾತ್ ತೊಗೊಂಡು ಸಿಲ್ಕ್ ಕ್ಲಾತ್ ತಗೊಂಡು ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಸ್ಯಾರಿ ಪಲ್ಲು ಡಿಸೈನ್ ಈ ಥರ ಮಾಡಿದ್ದೀನಿ. ಹಾಗೆ ಇದಕ್ಕೆ ಬೀಡ್ಸ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ಈ ಥರ ಬೀಡ್ಸ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ, ತುಂಬ ಕಡಿಮೆ ಇದು. ನೋಡಿ ಈ ಥರ ಬರುತ್ತೆ. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ. ಹಾಗೆ ಫ್ರೆಂಡ್ಸ್, ಇದು ನೋಡಿ ಬರೀ ವರ್ಕ್ಗೆ ಒಂದು ಪ್ರೈಸ್ ಇರುತ್ತೆ, ಬೀಡ್ಸ್ ಹಾಕಿದ್ರೆ ಒಂದು ಪ್ರೈಸ್ ಇರುತ್ತೆ, ಹಾಗೆ ಕುಚ್ಚು ಹಾಕಿದ್ರೆ ಒಂದು ಪ್ರೈಸ್ ಇರುತ್ತೆ. ಇದಕ್ಕೆ ನೋಡಿ ಈ ಥರ ಬರುತ್ತೆ. ಯಾಕಂದರೆ ಈ ಬೀಡ್ಸ್ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬರೀ ವರ್ಕ್ ಮಾಡಿಸ್ಕೊಳ್ಳೋರಿಗೆ ಇನ್ನೂ ಕಡಿಮೆ ಬರುತ್ತೆ. ಹಾಗೆ ಬ್ಯಾಕ್ ನೋಡಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ. ಈ ಥರ ಫಿನಿಶಿಂಗ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಕಟ್ಟಿಂಗ್ ಮಿಷಿನ್ ಬರುತ್ತಲ್ವ, ಅಂದರೆ ಹೀಟ್ ಮಾಡಿಕೊಂಡು ಕಟ್ ಮಾಡೋದು, ಅದರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಈ ಥರ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಎಕ್ಸ್ಟ್ರಾ ಒಂದು ಲೈನಿಂಗ್ ಕ್ಲಾತ್ನ ಕಟ್ ಮಾಡಿಕೊಂಡು ಈ ಥರ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಡೋದ್ರಿಂದ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಸಂಜೆ ಪೂಜೆ ಎಲ್ಲ ಆಯಿತು. ಇವತ್ತು ನಮ್ಮಮ್ಮದು ಒಂದಷ್ಟು ಬ್ಲೌಸಸ್ ಇದೆ ಪಾಪ ಸ್ಟಿಚ್ ಮಾಡೋದು. ಅದಕ್ಕೆ ಊರಿಗೆ ಬೇರೆ ಹೋಗ್ಬೇಕಲ್ಲ ಗೌರಿ ಹಬ್ಬಕ್ಕೆ, ಅಷ್ಟರಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ನಮ್ಮಮ್ಮದೇ ಪಾಪ, ಇನ್ನೂ ಇದೆ. ತುಂಬ ಬ್ಲೌಸಸ್ ಇತ್ತು ನಮ್ಮಮ್ಮಗೆ. ಆದರೆ ಈಗ ನನಗೆ ಹಬ್ಬದ ಬ್ಯುಸಿಯಲ್ಲಿ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಸದ್ಯಕ್ಕೆ 3 ಬ್ಲೌಸ್ ಕಟ್ ಮಾಡಿದ್ದೀನಿ ನಮ್ಮಮ್ಮದು. 3 ಬ್ಲೌಸ್ ಕಟ್ ಮಾಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಹಾಗೆ ನಂದೊಂದಿದೆ, ಇದು ವರಮಹಾಲಕ್ಷ್ಮಿಗೆ ಉಡಿಸಿದ್ನಲ್ವ ಆ ಸ್ಯಾರಿ, ಇದು ನಾನು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿ ಈಗ 2 ಬ್ಲೌಸ್ ಸ್ಟಿಚ್ ಮಾಡಿದ್ದಾಯಿತು. ಇದು 2 ನಮ್ಮಮ್ಮಗೆ.
2 ಬ್ಲೌಸ್ ಸ್ಟಿಚ್ ಮಾಡಿದ್ದಾಯಿತು. ಹಾಗೆ ಇನ್ನೂ ಒಂದು ನಂದೊಂದು ಬ್ಲೌಸ್ ಇದೆ ಸ್ಟಿಚ್ ಮಾಡ್ಕೊಳ್ಳೋದು. ಅಮ್ಮದು ಇನ್ನೊಂದಿದೆ, ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಆಯಿತು, ಅದು ನಾಳೆ ಮಾಡ್ತೀನಿ. ಇವತ್ತು ನಾಳೆ ಗೌರಿ ಗಣೇಶ ಹಬ್ಬ ಅಲ್ವಾ, ನಾಳೆ ಮತ್ತು ನಾಡಿದ್ದು ಕಸ್ಟಮರ್ದು ಎಲ್ಲರದ್ದು ಇವತ್ತು ಫಿನಿಷ್ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ಇವತ್ತು ಅಮ್ಮದು 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಹೆಂಗೂ ಫ್ರೀ ಆಗಿದ್ದೀನಲ್ಲ, ಮತ್ತು ನಾನು ಸಾಟರ್ಡೆ ಹಬ್ಬಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಂದು ನಾನು ಹಬ್ಬದ ದಿನ ಹೋಗ್ತಾಯಿಲ್ಲ, ಸಾಟರ್ಡೆ ಹೋಗ್ತಾಯಿದ್ದೀನಿ ಊರಿಗೆ ಹಬ್ಬಕ್ಕೆ. ಅದಕ್ಕೆ ಅಷ್ಟರಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಈಗ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇನ್ನೊಂದಿದೆ, ಹಾಗೆ ನಂದೊಂದಿದೆ, ಮತ್ತು ಇನ್ನೊಂದು ಕಸ್ಟಮರ್ದು ಇನ್ನೊಂದು 4 ಬ್ಲೌಸು ಅರ್ಜೆಂಟ್ ಇದೆ. ಅಂದರೆ ನಾನು ಫ್ರೈಡೇ ಕೊಟ್ಬಿಟ್ಟು ಊರಿಗೆ ಹೋಗಬೇಕು, ಟೈಮ್ ಇದೆಯಲ್ವ ಇನ್ನು, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಸದ್ಯಕ್ಕೆ ಈಗ ನಂದು ಅಮ್ಮದು ಮತ್ತು 4 ಬ್ಲೌಸ್ ಕಸ್ಟಮರ್ದು, ಇಷ್ಟು ಬ್ಲೌಸ್ನ ಫಿನಿಷ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ, ನೆಮ್ಮದಿಯಾಗಿ ಊರಿಗೆ ಹೋಗಿ ಬರ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.